ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ IBPS RRB ಅಲ್ಲಿ ನೋಡಬಹುದು. ಈ ಒಂದು ಹುದ್ದೆ ಬಂದ್ಬಿಟ್ಟು ಬ್ಯಾಂಕ್ ರಿಲೇಟೆಡ್ ಹುದ್ದೆ ಆಗಿರುತ್ತೆ. ಓಕೆ, ಇಲ್ಲಿ ಭರ್ಜರಿ ಆಗಿರುವಂತಹ ಒಂದು ನೇಮಕಾತಿನ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಓಕೆ, ಇಲ್ಲಿ ನೋಡಬಹುದು ಟೋಟಲ್ ವೇಕೆನ್ಸಿ ಎಷ್ಟಿದೆ, ಮತ್ತೆ ಇದಕ್ಕೆ ಎಜುಕೇಶನ್ ಏನೆಲ್ಲ ಬೇಕು, ಮತ್ತೆ ಈ ಒಂದು IBPS RRB ಅಲ್ಲಿ ಯಾವ ರೀತಿಯ ಪೋಸ್ಟ್ ಗಳಿದೆ, ಮತ್ತೆ ಇದಕ್ಕೆ ಏಜ್ ಎಷ್ಟು ಬೇಕು, ಸ್ಯಾಲರಿ ಎಷ್ಟು ಕೊಡ್ತಾರೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ, ಮತ್ತೆ ಲಾಸ್ಟ್ ಡೇಟ್ ಯಾವಾಗಿದೆ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಜಾಬ್ ಅಪ್ಡೇಟ್, ರಿಸಲ್ಟ್ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಸೊ ದಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ನೋಡಬಹುದು IBPS RRB ಬ್ಯಾಂಕ್ ಜಾಬ್ 2025-26ನೇ ಸಾಲಿನಲ್ಲಿ ಇಲ್ಲಿ ಟೋಟಲ್ ಆಗಿ ನೋಡಬಹುದು 13,217 ವೇಕೆನ್ಸಿನ ಕಾಲ್ಫಾರ್ಮ್ ಮಾಡಿದ್ದಾರೆ. ಅಂದ್ರೆ ಅತಿ ಹೆಚ್ಚು ವೇಕೆನ್ಸಿ, ಅಂದ್ರೆ ಇಷ್ಟೊಂದು ವೇಕೆನ್ಸಿ ಯಾವುದೇ ಒಂದು ಇಯರ್ ಅಲ್ಲಿ ಕೂಡ ಕಾಲ್ಫಾರ್ಮ್ ಮಾಡಿರ್ಲಿಲ್ಲ. ಬಟ್ 2025 ಮತ್ತೆ 26ನೇ ಸಾಲಿನಲ್ಲಿ ಟೋಟಲ್ ಆಗಿ 13,217 ಒಂದು ಭರ್ಜರಿ ಅಂತ ವೇಕೆನ್ಸಿನ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಈ ಒಂದು IBPS RRB ಅಲ್ಲಿ ಟೋಟಲ್ ಆಗಿ ಎರಡು ರೀತಿಯ ಹುದ್ದೆಗಳು ಬರ್ತವೆ ಸ್ನೇಹಿತರೆ. ಒಂದು ಬಂದ್ಬಿಟ್ಟು ಆಫೀಸ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಇನ್ನೊಂದು ಆಫೀಸರ್ ಅಂತ ಹೇಳಿ ಬರುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. BA, BSc, BCom, MA, MSc, ಯಾವುದೇ ಒಂದು ಡಿಗ್ರಿ ಕೋರ್ಸ್ ಆಗಿರ್ಬೋದು, ಎನಿ ಡಿಗ್ರಿ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ಆರಾಮಾಗಿ ಒಂದು IBPS RRB ಗೆ ಅಪ್ಲಿಕೇಶನ್ ಕೂಡ ಹಾಕಬಹುದು. ಇದಾದ ನಂತರ ನೋಡಬಹುದು ಎನಿ ಡಿಗ್ರಿ ಕೂಡ ಕಂಪ್ಲೀಟ್ ಬೇಕಾಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಎಕ್ಸಾಮ್ ಬಂದ್ಬಿಟ್ಟು ಕನ್ನಡದಲ್ಲಿ ಇರುತ್ತೆ ಸ್ನೇಹಿತರೆ. ಎಕ್ಸಾಮ್ ಕನ್ನಡದಲ್ಲಿ ನಡೆಸ್ತಾರೆ. ಅದಾದ ನಂತರ ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 1/9/2025 25/9/2025. ಓಕೆ, ನೋಡಬಹುದು ಇದೇ ತಿಂಗಳು 25ನೇ ತಾರೀಕು, ಇದೇ ತಿಂಗಳು 21ನೇ ತಾರೀಕು ಒಂದು ಕೊನೆಯ ದಿನಾಂಕ ಇದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಇಂಟ್ರೆಸ್ಟ್ ಇದೆ, ಸೊ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ. ಮತ್ತೆ ಬ್ಯಾಂಕ್ ರಿಲೇಟೆಡ್ ಯಾರೆಲ್ಲ ಕಾಂಪಿಟೇಟಿವ್ ಮಾಡ್ತಾ ಇದಾರೆ, ಸೊ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ. ಯಾಕಂತಂದ್ರೆ ಇಷ್ಟೊಂದು ವೇಕೆನ್ಸಿ ಯಾವಾಗ್ಲೂ ಕೂಡ ಕಾಲ್ಫಾರ್ಮ್ ಮಾಡಿಲ್ಲ. ಬಟ್ ಈ ಒಂದು ವರ್ಷದಲ್ಲಿ ಅಂದ್ರೆ ಅತಿ ಹೆಚ್ಚು ವೇಕೆನ್ಸಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಆದಷ್ಟು ಕಾಂಪಿಟೇಷನ್ ಅಷ್ಟೊಂದು ಜಾಸ್ತಿ ಇರಲ್ಲ. ಅಂದ್ರೆ ನೀವು SBI ಕ್ಲರ್ಕ್ ಆ ರೀತಿ ಕಂಪೇರ್ ಮಾಡಿದ್ರೆ ಸೊ ಇದಕ್ಕೆ ಕಾಂಪಿಟೇಷನ್ ಕೂಡ ಅಷ್ಟೊಂದು ಜಾಸ್ತಿ ಇರಲ್ಲ. ಸೊ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ. ಅದಾದ ನಂತರ ನೋಡಬಹುದು ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ. ಇಲ್ಲಿ ನೋಡಬಹುದು SC ST ಮತ್ತೆ BWD ಕ್ಯಾಂಡಿಡೇಟ್ ಗೆ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು 175 ರೂಪಾಯಿ ನಿಮಗೆ ಆನ್ಲೈನ್ DD ಇರುತ್ತೆ. ಅದರ್ ಕ್ಯಾಂಡಿಡೇಟ್ ಗೆ OBC ಆಗಿರ್ಬೋದು, ಈ ಜನರಲ್ ಕ್ಯಾಂಡಿಡೇಟ್ ಗೆ ಟೋಟಲ್ ಆಗಿ 850 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಕೂಡ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ನೋಡಬಹುದು ಏಜ್ ಬಂದ್ಬಿಟ್ಟು 18ರಿಂದ 28 ವರ್ಷದವರು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಇದಕ್ಕೆ ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಮತ್ತೆ ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ಎರಡು ರೀತಿಯ ಎಕ್ಸಾಮಿನೇಷನ್ ಕೂಡ ನಡೆಸ್ತಾರೆ. ಅಂದ್ರೆ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ. ಎರಡು ರೀತಿ ಎಕ್ಸಾಮ್ ಕೂಡ ನಡೆಸ್ತಾರೆ. ಮತ್ತೆ ಕಟ್ ಆಫ್ ಯಾವ ರೀತಿ ನಿಲ್ಲುತ್ತೆ, ಮತ್ತೆ ಇದಕ್ಕೆ ಸಿಲೆಬಸ್ ಏನೆಲ್ಲ ಇರುತ್ತೆ, ಮತ್ತೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಸೊ ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಡೆಪ್ತ್ ವಿಡಿಯೋ ಬೇಕಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ರು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲ ಪ್ರತಿಯೊಬ್ರು ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.